ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡಿಗನಾಗಿರು. ಎಸ್, ವೆಸ್ಟರ್ನ್ ಆಸ್ಟ್ರೇಲಿಯಾ ಪರ್ತ್ ನಗರದಲ್ಲಿ ಕನ್ನಡ ಸಂಸ್ಕೃತಿಯ ಸೊಬಗು ಮೇಳೈಸಿದೆ. ಆಸ್ಟ್ರೇಲಿಯಾ ಕನ್ನಡ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದಂತಹ ಕಾರ್ಯಕ್ರಮ ಕನ್ನಡಿಗರ ಮನಗಳಲ್ಲಿ ಮರೆಯಲಾಗದ ಅನುಭವವಾಗಿ ಉಳಿಯಿತು. ಮಹಿಳೆಯರು ಸೀರೆಗಳಲ್ಲಿ, ಪುರುಷರು ಪಂಚೆ ಶರ್ಟ್ ಅಥವಾ ಕುರ್ತಾಗಳಲ್ಲಿ ಕಾಣಿಸಿಕೊಂಡು ಕನ್ನಡಾಂಬೆಯ ಹಬ್ಬದಲ್ಲಿ ಮಿಂದೆದ್ರು. ಹೇಗಿತ್ತು ಸಂಭ್ರಮ ಸಡಗರ? ಏನೆಲ್ಲ ಕಾರ್ಯಕ್ರಮ ನಡೆಯಿತು? ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಆಸ್ಟ್ರೇಲಿಯಾದ ಪರ್ತ್ ನಗರದಲ್ಲಿ ಕನ್ನಡ ಸಂಸ್ಕೃತಿಯ ಸೊಬಗು ಮೆರೆದ ಮಹೋತ್ಸವ ವೆಸ್ಟರ್ನ್ ಆಸ್ಟ್ರೇಲಿಯಾ ಕನ್ನಡಿಗರ ಸಂಘ ಯುಗಾದಿ ಉತ್ಸವ ಹಾಗೂ ಮಹಿಳಾ ದಿನಾಚರಣೆಯನ್ನ ಅದ್ಧೂರಿಯಾಗಿ ನಡೆಯಿತು. ಆಸ್ಟ್ರೇಲಿಯಾದ ಪರ್ತ್ ನಗರವು ಕನ್ನಡ ಸಂಸ್ಕೃತಿ, ಪರಂಪರೆ ಹಾಗೂ ಸಮುದಾಯದ ಏಕತೆಯ ಅದ್ಭುತ ಸಂಭ್ರಮಕ್ಕೆ ಸಾಕ್ಷಿಯಾಯಿತು. ವೆಸ್ಟರ್ನ್ ಆಸ್ಟ್ರೇಲಿಯಾ ಕನ್ನಡ ಸಂಘ ವತಿಯಿಂದ ವಾಸ್ತು ಕ್ಲಬ್ನಲ್ಲಿ ಆಯೋಜಿಸಲಾದ ಯುಗಾದಿ ಉತ್ಸವ ಮತ್ತು ಮಹಿಳಾ ದಿನಾಚರಣೆ ಪರ್ತಿನ ಕನ್ನಡಿಗರ ಮನಗಳಲ್ಲಿ ಮರೆಯಲಾಗದ ಅನುಭವವಾಗಿ ಉಳಿಯಿತು. ಕಾರ್ಯಕ್ರಮವು ವೆಸ್ಟರ್ನ್ ಆಸ್ಟ್ರೇಲಿಯಾ ಕನ್ನಡ ಸಂಘ ಸಮಿತಿ ಸದಸ್ಯರ ಸಮ್ಮುಖದಲ್ಲಿ ಭಕ್ತಿಪೂರ್ಣ ದೇವಿ ಪೂಜೆ ಮೂಲಕ ಶುಭಾರಂಭಗೊಂಡಿತು. ಸಮಿತಿ ಸದಸ್ಯರೆಲ್ಲರೂ ಪೂಜೆಯಲ್ಲಿ ಭಾಗವಹಿಸಿ ಹಬ್ಬದ ಆತ್ಮೀಯತೆಯನ್ನ ಮತ್ತಷ್ಟು ಹೆಚ್ಚಿಸಿದರು. ಇನ್ನು ಈ ಅದ್ಭುತ ಕಾರ್ಯಕ್ರಮವನ್ನ ಕಾರ್ಯಕಾರಿ ಸಮಿತಿ ಸದಸ್ಯರು ಸೇರಿ ಬಹಳ ವಿಜೃಂಭಣೆಯಿಂದ ನಡೆಸಿದರು. ಶ್ರೀ ಶಂಕರ ಅಳೆಪಾಡಿ ಅಧ್ಯಕ್ಷರು, ಶ್ರೀ ದೇವರಾಜ್ ಗೌಡ ಉಪಾಧ್ಯಕ್ಷರು, ಶ್ರೀ ಗುರುಗುಪ್ತಾ ಕಾರ್ಯದರ್ಶಿಗಳು, ಶ್ರೀಮತಿ ಅನಿಲ್ ಶ್ರೀರಾಮ್ ಖಜಾಂಜಿ, ಶ್ರೀ ಪ್ರಸನ್ನ ಗೌಡ ಸಂಘಟನಾ ಕಾರ್ಯದರ್ಶಿ ಹಾಗೂ ಶ್ರೀ ನಟರಾಜ್ ಕಹಳೆ, ಶ್ರೀ ಶಶಿಕಿರಣ ರಾಮಾಂಜನೇಯ, ಶ್ರೀ ಸುರೇಶ್ ಸಿದ್ದಗಂಗಯ್ಯ, ಶ್ರೀಮತಿ ಸ್ಮಿತಾ ಮಹೇಶ್, ಶ್ರೀ ಸಂದೀಪ್ ಬೆಂಗಳೂರು ಶಿವರುದ್ರಯ್ಯ, ಶ್ರೀಮತಿ ವೀಣಾ ಈಶ್ವರಯ್ಯ, ಶ್ರೀ ಚಂದ್ರ ಎಸ್, ಶ್ರೀ ಗೋವಿಂದ್ ಕೆ, ಇನ್ನೂ ಅನೇಕ ಸದಸ್ಯರು ಅಧ್ಯಕ್ಷರೆಲ್ಲ ಸೇರಿ ಈ ಅದ್ಭುತ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು. ಈ ಮಹೋತ್ಸವದಲ್ಲಿ 600ಕ್ಕೂ ಹೆಚ್ಚು ಕನ್ನಡಿಗರ ಕುಟುಂಬ ಸಮೇತ ಭಾಗವಹಿಸಿ ಹಬ್ಬದ ಸಂಭ್ರಮವನ್ನ ಜೀವಂತಗೊಳಿಸಿದರು. ವಿಶೇಷವಾಗಿ ಎಲ್ಲರೂ ಸಾಂಪ್ರದಾಯಿಕ ಉಡುಪುಗಳಲ್ಲಿ ಹಾಜರಿದ್ದರು. ಪರ್ತ್ನಲ್ಲೇ ಕರ್ನಾಟಕದ ಸಾಂಸ್ಕೃತಿಕ ವಾತಾವರಣವನ್ನ ಸೃಷ್ಟಿಸಲಾಯಿತು. ಮಹಿಳೆಯರು ಸೀರೆಗಳಲ್ಲಿ, ಪುರುಷರು ಪಂಚೆ ಶರ್ಟ್ ಕುರ್ತಾಗಳಲ್ಲಿ ಕಾಣಿಸಿಕೊಂಡಿದ್ದು ಹಬ್ಬದ ಸೊಬಗನ್ನು ಮತ್ತಷ್ಟು ಹೆಚ್ಚಿಸಿದರು. ಭಾರತೀಯ ನೃತ್ಯ ಶೈಲಿಯ ಸೊಬಗನ್ನ ಪ್ರತಿಬಿಂಬಿಸಿದ ಭರತನಾಟ್ಯ ಪ್ರದರ್ಶನವು ವಿಶೇಷವಾಗಿ ಪ್ರೇಕ್ಷಕರ ಗಮನ ಸೆಳೆಯಿತು. ಮಹಿಳಾ ದಿನಾಚರಣೆಯ ಅಂಗವಾಗಿ ವೆಸ್ಟರ್ನ್ ಆಸ್ಟ್ರೇಲಿಯಾ ಕನ್ನಡ ಸಂಘ ಸಮಿತಿ ಸದಸ್ಯರು ಪ್ರದರ್ಶಿಸಿದ ಸ್ಕಿಟ್ ನಾಟಕ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿದ್ದು, ಮಹಿಳೆಯರ ಸಾಧನೆ ಮತ್ತು ಸಮಾಜದಲ್ಲಿನ ಅವರ ಮಹತ್ವವನ್ನ ಮನರಂಜನಾತ್ಮಕವಾಗಿ ಮನಮುಟ್ಟುವ ರೀತಿಯಲ್ಲಿ ಪ್ರದರ್ಶಿಸಿದರು. ಈ ಮಹೋತ್ಸವಕ್ಕೆ ಮತ್ತಷ್ಟು ಘನತೆ ತಂದಿದ್ದು ಖ್ಯಾತ ಕನ್ನಡ ನಟ ಶ್ರೀ ಎಚ್.ಜಿ. ದತ್ತಣ್ಣನವರ ಸಾನ್ನಿಧ್ಯ. ತಮ್ಮ ಪ್ರೇರಣಾದಾಯಕ ಸಂದೇಶದಲ್ಲಿ ಅವರು ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯನ್ನ ಉಳಿಸುವ ಅಗತ್ಯತೆಯನ್ನ ಒತ್ತಿ ಹೇಳಿ ಯುವ ಪೀಳಿಗೆಗಳಿಗೆ ಪ್ರೇರಣೆ ನೀಡಿದರು. ಜೊತೆಗೆ ಭಾವಸಂಗಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ರಮೇಶ್ ರವರ ಉಪಸ್ಥಿತಿಯು ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ನೀಡಿತು. ಈ ಮಹೋತ್ಸವದ ಯಶಸ್ಸಿನ ಹಿಂದೆ ವೆಸ್ಟರ್ನ್ ಆಸ್ಟ್ರೇಲಿಯಾ ಕನ್ನಡ ಸಂಘ ಸಮಿತಿ ಸದಸ್ಯರು ಹಾಗೂ ಸ್ವಯಂ ಸೇವಕರ ಅಪಾರ ಶ್ರಮ ಅಡಗಿದೆ. ವಿಶೇಷವಾಗಿ ಕಾರ್ಯಕ್ರಮ ಸಂಯೋಜಕರಾದಂತಹ ಶ್ರೀಮತಿ ಸ್ಮಿತಾ ಮಹೇಶ್, ಜೊತೆಗೆ ಶ್ರೀ ನಟರಾಜ್ ಕಹಳೆ ಮತ್ತು ಶ್ರೀಮತಿ ವೀಣಾ ಈಶ್ವರಯ್ಯರವರ ಪರಿಶ್ರಮ ಪ್ರಶಂಸನೀಯವಾಗಿದೆ. ಒಟ್ಟಾರೆ ಈ ಯುಗಾದಿ ಉತ್ಸವ ಮತ್ತು ಮಹಿಳಾ ದಿನಾಚರಣೆ ಪರ್ತ್ ಕನ್ನಡಿಗರಿಗೆ ತಮ್ಮ ಸಂಸ್ಕೃತಿಯ ನೆನಪುಗಳನ್ನ ಪುನರುಜ್ಜೀವನಗೊಳಿಸಿದ, ಸಮುದಾಯದ ಬಾಂಧವ್ಯವನ್ನ ಬಲಪಡಿಸಿದ ಮತ್ತು ಕನ್ನಡತನವನ್ನ ಹೆಮ್ಮೆಯಿಂದ ಆಚರಿಸಿದ್ದ ಅದ್ಭುತ ಮಹೋತ್ಸವವಾಯಿತು. ಸಾವಿರಾರು ಕಿಲೋಮೀಟರ್ ದೂರದಲ್ಲಿದ್ದರೂ ಕನ್ನಡದ ಸಂಸ್ಕೃತಿ ಅದೇ ಉತ್ಸವ ಮತ್ತು ಭಾವನೆಯಲ್ಲೇ ಜೀವಂತವಾಗಿದೆ ಎಂಬುದನ್ನ ಈ ಕಾರ್ಯಕ್ರಮ ಮತ್ತಷ್ಟು ಸಾಬೀತುಪಡಿಸಿತು. ನೋಡಿದ್ರಲ್ಲ ವೀಕ್ಷಕರೇ, ಕನ್ನಡ ಸವಿನುಡಿ ಕನ್ನಡ, ಭುವಿಯ ಭಾಷೆ ಹಿರಿಮೆಯ ಕನ್ನಡ ಅನ್ನೋ ಮಾತನ್ನು ಆಸ್ಟ್ರೇಲಿಯಾದ ಪರ್ತ್ ನಗರದಲ್ಲಿ ಕನ್ನಡಿಗರು ಪ್ರೂವ್ ಮಾಡಿ ತೋರಿಸಿದ್ರು. ತಮ್ಮ ಬ್ಯುಸಿ ಶೆಡ್ಯೂಲ್ ಮಧ್ಯೆನೂ ಕನ್ನಡ ಭಾಷೆ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಅಲ್ಲಿಯ ಕನ್ನಡಿಗರೆಲ್ಲ ಸೇರಿ ಆಯೋಜಿಸಿದಂತಹ ಕಾರ್ಯಕ್ರಮ ವಿಶೇಷ ಮೆರುಗು ನೀಡಿತು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಂಪೂರ್ಣ ನ್ಯೂಸ್. ಇದು ನೊಂದವರ ಧ್ವನಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.